ವೆಲ್ಕಮ್ ಬ್ಯಾಕ್ ಟು ಪ್ರತೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದು ಸ್ಪೆಷಲ್ ಆಗಿದೆ, ಅಂದರೆ ಸ್ಪೆಷಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ. ಸೊ ವಿಡಿಯೋನ ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಿದಿರ ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ನಿಮಗೆ ಈ ಬ್ರೇಕ್ಫಾಸ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊನೆಗೆ ಒಂದು ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ. ಒಬ್ಬರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ಹಿಂದಿನ ರಾತ್ರಿನೇ ಕಡಲೆಕಾಳನ್ನ ನೆನೆಯಕ್ಕೆ ಹಾಕಿದ್ದೆ. ಕಾಬೂಲ್ ಕಡಲೆ ಮತ್ತೆ ಕೆಂಪು ಕಡಲೆ ಎರಡು ಕೂಡ ಮಿಕ್ಸ್ ಮಾಡಿಬಿಟ್ಟೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ ಟೇಸ್ಟ್ ಹಾಗಾಗಿ. ಆ್ಯಂಡ್ ಕುಕ್ಕರ್ಗೆ ಎಲ್ಲ ಸೇರಿಸ್ಕೊಂಡು ಒಂದು 3 ವಿಜಿಲ್ ತಗೊಳ್ಳೋಣ, ಸಾಕಾಗುತ್ತೆ. ಫುಲ್ ನೈಟ್ ನೆನೆಸಿರ್ತೀವಿ ಅಲ್ವಾ, ಸೊ 3 ವಿಜಿಲ್ ಆದರೆ ಸರಿಯಾಗಿ ಹೋಗುತ್ತೆ. ಈ ಹದ ಬಂದಿದೆ ನೋಡಿ. ತುಂಬಾ ವಿಜಿಲ್ ತಗೊಂಡ್ರೆ ಅದು ಹಾಳಾಗ್ಬಿಡುತ್ತೆ. 4-5 ತಗೊಂಡ್ರು ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ತಿನ್ನಕ್ಕೆ ಚೆನ್ನಾಗಿ ಬರಲ್ಲ ನಮಗೆ ಬಾಯಿಗೆ. ಆ್ಯಂಡ್ ಕಡಲೆ ಗಸಿಗೆ ಅಂತ ನಾನು ಇವಾಗ ಮಸಾಲ ರೆಡಿ ಮಾಡೋಣ. 2 ಚಿಕ್ಕ ಈರುಳ್ಳಿ ಸೇರಿಸ್ಕೊಳ್ಳಿ. ಆ್ಯಂಡ್ 3 ಚಿಕ್ಕ ಚಿಕ್ಕದು ಟೊಮೊಟೊ ಸೇರಿಸ್ಕೊಳ್ಳಿ. ಸ್ವಲ್ಪ ಹಸಿ ಶುಂಠಿ, 2 ಬೆಳ್ಳುಳ್ಳಿ ಗಡ್ಡೆ ಬಿಡಿಸ್ಬಿಟ್ಟು ಇಟ್ಕೊಂಡಿರೋದು. ಸ್ವಲ್ಪ ಚಕ್ಕೆ ಹಾಕೊಳ್ಳಿ, ಜಾಸ್ತಿ ಸೇರಿಸ್ಬೇಡಿ, ಸ್ಮೆಲ್ ಬರುತ್ತೆ. ಸ್ವಲ್ಪ ಬಡೆ ಸೊಪ್ಪು, ಒಂದು ಕಲ್ಲು ಹೂವು ಚಿಕ್ಕ ಪೀಸು, ಒಂದು ಹಿಡಿಯಷ್ಟು ಕೊತ್ತಂಬರಿ ಕಾಳು ಸೇರಿಸ್ಕೊಳ್ಳಿ. 1 ಏಲಕ್ಕಿ, 4 ಮೆಣಸಿನಕಾಳು ಸಾಕಾಗುತ್ತೆ. 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಪಲಾವ್ ಎಲೆ, ಸ್ವಲ್ಪ ಚಿಕ್ಕ ಗಾತ್ರದ ಹುಣಸೆ ಹಣ್ಣು ಸೇರಿಸ್ಕೊಳ್ಳಿ. ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳಿ. ಆ ಸ್ಮೆಲ್ಲೇ ಚೆನ್ನಾಗಿರುತ್ತೆ ಪೇಸ್ಟ್ದು, ಆಯ್ತಾ. ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 4 ಎಳೆ ಕರಿಬೇವು ಹಾಕ್ಕೊಳ್ಳಿ. ಮಸಾಲ ಎಲ್ಲ ಸೇರಿಸಿ ಚಂದ ಕುದಿಸಿ. ಅದಕ್ಕೆ ಮತ್ತೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಕುದಿಸಿ. ಅಮೂಲ್ ಬಟರ್ನ ಆ್ಯಡ್ ಮಾಡಿ. ಬಟರ್ ಹಾಕ್ಕೊಳ್ಳೋದ್ರಿಂದ ಕಡಲೆ ಗಸಿ ತುಂಬ ಹದವಾಗಿ ಬರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ತಿನ್ನಕ್ಕೆ. ಗಸಿ ಆಚೆ ಬಾಯ್ಲ್ಡ್ ಆಗುವಾಗ ಕಡಲೆಕಾಳು ಕುದಿಸಿಟ್ಟಿರೋದನ್ನ ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಅದನ್ನ ಬಾಯ್ಲ್ಡ್ ಆಗಕ್ಕೆ ಬಿಟ್ಬಿಡಿ ಸ್ವಲ್ಪ. ನೋಡಿ, ಒಳ್ಳೆ ಬಾಯ್ಲ್ಡ್ ಮತ್ತೆ ಒಳ್ಳೆ ಘಮ ಕೂಡ ಬರ್ತಾ ಇದೆ. ಆಲ್ಮೋಸ್ಟ್ ಮಂಗಳೂರು ಸ್ಟೈಲ್ ಗಸಿ ರೆಡಿ ಆಯಿತು. ಆ್ಯಂಡ್ ನಾನು ಇದರಲ್ಲಿ ಕಾಯಿ ತುರಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ, ಆ್ಯಡ್ ಮಾಡ್ಕೊಳ್ಳಿಲ್ಲ. ನಿಮಗೆ ಬೇಕಿದ್ರೆ ನೀವು ಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು. ಆ್ಯಂಡ್ ಈ ನೀರನ್ನು ನೀವು ವೇಸ್ಟ್ ಮಾಡಬೇಡಿ, ಹಾಗೆ ಎತ್ತಿಟ್ಕೊಳ್ಳಿ. ನಿಮಗೆ ಗಸಿ ತುಂಬ ಗಟ್ಟಿ ಆದರೆ ಆ್ಯಡ್ ಮಾಡ್ಬೋದು. ಆ್ಯಂಡ್ ಕೊಬ್ಬರಿ ಚಟ್ನಿ ಮಾಡೋಕ್ಕೆ ಅಂತ ನಾನೊಂದು 4 ಹಸಿಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ತೊಗೊಳ್ಳಿ. ಆ್ಯಂಡ್ ಹುಣಸೆ ಹಣ್ಣು, ಕರಿಬೇವು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಉಪ್ಪು, ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಚಟ್ನಿ ಕೂಡ ರೆಡಿ ಆಯಿತು. ಚಟ್ನಿಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಲ್ಲ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಚೆ ಚಟ್ನಿಗೆ ಅಂತ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ. ತುಪ್ಪದ ಒಗ್ಗರಣೆ ಕೊಡೋದ್ರಿಂದ ಮಕ್ಕಳಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಕೆಂಪಾಗೋ ತನಕ ಫ್ರೈ ಮಾಡಿ ಚಟ್ನಿಗೆ ಹಾಕಿದರೆ ಚಟ್ನಿ ರೆಡಿ. ಚಟ್ನಿ ಕೂಡ ರೆಡಿ ಆಯಿತು. ಈಚೆ ಕಡಲೆ ಗಸಿ ಕೂಡ ರೆಡಿ ಆಗಿದೆ. ನೈಟೇ ನಾನು ದೋಸೆ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಅದಕ್ಕೆ ಬೆಳಗ್ಗೆ ಎದ್ದಾಗಲೇ ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಕೊಂಡಿರ್ತೀನಿ. ಆ್ಯಂಡ್ ಕಾವಲಿ ಇಟ್ಕೊಂಡು ದೋಸೆ ಹುಯಿ. ಸ್ವಲ್ಪ ಅದಕ್ಕೆ ಕಡಲೆ ಚಟ್ನಿ ಹಾಕ್ಕೊಳ್ಳಿ. ಮಕ್ಕಳಿಗೋಸ್ಕರ ಆಗಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ, ಆ್ಯಂಡ್ ಬಾಕ್ಸಿಗಲ್ವಾ, ಹಾಗಾಗಿ ಸೊ ನೀವು ಸಾಫ್ಟ್ ಆಗಿನೇ ಬೇಯಿಸ್ಕೊಂಡ್ರೆ ಸಾಕು. ದೋಸೆ ಕೂಡ ರೆಡಿ ಆಯಿತು. ಆ್ಯಂಡ್ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ನೋಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಹಾಗಾಗಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಕೊನೆಗೆ ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ.
ಈಚೆ ಇನ್ನೊಂದು ದೋಸೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಂಗಳೂರು ಗಸಿ ಮತ್ತೆ ಚಟ್ನಿ, ಒಳ್ಳೆ ದೋಸೆ ರೆಡಿ ಆಗುತ್ತೆ. ಮಕ್ಳ ಲಂಚ್ ಬಾಕ್ಸ್ಗೂ ಸೂಪರ್ ಆಗಿರುತ್ತೆ ಅಂಡ್ ಇಷ್ಟಪಟ್ಕೊಂಡು ತಿಂತಾರೆ. ಕಡಲೆ ಗಸಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ಕೊಂಡಿದೀನಿ. ನನ್ನ ಮಕ್ಕಳು ಇಷ್ಟಪಟ್ಟೆ ತಿಂತಾರೆ. ಹಾಗಾಗಿ ಮಗಳ ಬಾಕ್ಸಿಗೆ ಒಂದ್ 2 ದೋಸೆ ಸಾಕಾಗುತ್ತೆ. ಅವರು ರೈಸ್ ತುಂಬಾ ಕಮ್ಮಿ ತಿಂತಾರೆ, ಇಷ್ಟ ಆಗಲ್ಲ ಅವ್ರಿಗೆ ರೈಸ್ ಐಟಮ್ ಎಲ್ಲ ಜಾಸ್ತಿ. ಹಾಗಾಗಿ ಮಧ್ಯಾಹ್ನಕ್ಕೆ ಅವ್ರಿಗೆ 2 ದೋಸೆ ಕಟ್ಟಿದ್ದೀನಿ. ಸ್ವಲ್ಪ ಚಟ್ನಿ ಮತ್ತೆ ಮೊಸರು, ಹಾಗೆ ಸ್ವಲ್ಪ ಕಡಲೆ ಗಸಿ ಹಾಕಿದ್ದೀನಿ. ಸ್ನಾಕ್ಸಿಗೆ ಅಂತ ಅವ್ರಿಗೆ ಕ್ಯಾರೆಟ್ ಮತ್ತೆ ಕುಕ್ಕುಂಬರ್ ಇಟ್ಟಿದ್ದೆ, ಕ್ಲಿಪ್ ಮಿಸ್ ಆಗಿದೆ. ನೋಡಿ, ನೀವು ಆಗ ನೋಡಿದ್ರಲ್ಲ ಕಡಲೆ ಗಸಿ ಸ್ವಲ್ಪ ನೀರಾಗೆ ಇತ್ತು. ಅದು ಕೋಲ್ಡ್ ಆಗ್ತಾ ಆಗ್ತಾ ಎಂತ ಆಗ್ತದೆ, ಗಟ್ಟಿ ಆಗ್ಬಿಡುತ್ತೆ. ಪೊಟ್ಯಾಟೊ ಹಾಕಿದ್ರಂತೂ ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ಅಂಡ್ ನಾನು ಪೊಟ್ಯಾಟೊ ಮಿಕ್ಸ್ ಮಾಡ್ಲಿಲ್ಲ, ಸೊ ಹಾಗಾಗಿ ಕುದಿಸಿರೋ ನೀರ್ನ ನೀವು ಬಿಸಾಡ್ಬೇಡಿ, ಎತ್ತಿಟ್ಕೊಂಡ್ರೆ ನಿಮ್ಗೆ ಈ ಟೈಮ್ಗೆ ಯೂಸ್ ಆಗುತ್ತೆ. ನೀವು ಪುನಃ ಮತ್ತೆ ಬಿಸಿ ಮಾಡುವಾಗ ಅದೇ ಕುದಿಸಿರೋ ನೀರ್ನ ನೀವು ಆಡ್ ಮಾಡ್ಬೋದು. ಲಂಚ್ ಬಾಕ್ಸ್ ಕೂಡ ರೆಡಿ ಆಯ್ತು. ಅಂಡ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಪ್ಲೀಸ್, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು, ಯೂಸ್ಫುಲ್ ಅಂತ ಅನ್ಸಿದೆ, ಅಂಡ್ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿದೇರಿ. ಯಾರೆಲ್ಲ ಹೊಸಬ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದೀರಾ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.